ಬಹುಶಃ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಹತ್ರ ಯಾಕೆ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಆಗಿರುವಂಥ ಅನ್ಯಾಯಗಳು ಮತ್ತು ವಿಚಾರಗಳ ಬಗ್ಗೆ ಇಲ್ಲಿಂದಾನೇ ಮಾಹಿತಿಯನ್ನು ಕೊಡೋಣ ಸಮಾಜಕ್ಕೆ ಮತ್ತು ಮಾಧ್ಯಮಗಳಿಗೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗ ರಾಜ್ಯ ಸರ್ಕಾರ 72,186 ಹುದ್ದೆಗಳ ನೇಮಕಾತಿ ಪ್ರಾರಂಭ ಮಾಡಿದ್ದಾರೆ. ಈ ನೇಮಕಾತಿಯಲ್ಲಿ ಈಗ ಎಸ್ ಟಿಗೆ 4% ಕಡಿಮೆ ಆದರೆ 7ರ ಬದಲು 3 ಆದರೆ 2,888 ಹುದ್ದೆಗಳು ಕಡಿಮೆ ಆಗ್ತವೆ, ನಷ್ಟ ಆಗ್ತವೆ. ಎಸ್ ಸಿಗಳಿಗೆ 2,888 2,888. ಹಾಗೆ ಎಸ್ ಸಿಗಳಿಗೆ 17ರ ಬದಲು 15 ಆದರೆ ಅವರಿಗೆ 1,444 ಹುದ್ದೆಗಳು ಕಡಿಮೆ ಆಗ್ತವೆ. ಅದರಲ್ಲಿ ಎಸ್ ಸಿ ಎಗೆ 541, ಎಸ್ ಸಿ ಬಿಗೆ 541, ಎಸ್ ಸಿ ಸಿಗೆ 362 ಹುದ್ದೆಗಳು ಖಾಲಿ ಆಗ್ತವೆ. ಸೊ ಈ ಹಿನ್ನೆಲೆಯಲ್ಲಿ ನಾವುಗಳ ಹೋರಾಟ ಮಾಡ್ತಾನೆ ಬಂದಿದ್ವಿ. ಈ ರೀತಿ ನಷ್ಟ ಆಗ್ತಾ ಇದೆ. ಇದಲ್ಲದೆ ನೋಡಿ, ರಾಜ್ಯದಲ್ಲಿ ಮೆಡಿಕಲ್ ಸೀಟ್ಸ್ ಅಂಡರ್ ಗ್ರಾಜ್ಯುಯೇಟ್ 14,495 ಇದ್ದಾವೆ. ಹಾಗೆ ಪಿ ಜಿ ಸೀಟ್ಸು 7,687 ಇದ್ದಾವೆ. ಆಯುಷು 9,000 ಇದ್ದಾವೆ. ಡೆಂಟಲ್ ಸೈನ್ಸ್ ಸೀಟ್ಸು 3,300 ಇದ್ದಾವೆ. ವೆಟರ್ನರಿ ಸೈನ್ಸು 366 ಇದ್ದಾವೆ. ಸೊ ಇದರ ಪ್ರಕಾರ ಎಸ್ ಟಿಗೆ ಈಗ 7ರ ಬದಲು 3 ಆದರೆ ಮೆಡಿಕಲ್ ಸೀಟ್ಸು 500, ಅಂಡರ್ ಗ್ರಾಜ್ಯುಯೇಟ್ಸಲ್ಲಿ 580 ಸೀಟ್ಸು ಕಡಿಮೆ ಆಗ್ತವೆ. ಪಿ ಜಿ ಸೀಟ್ಸು 308 ಕಡಿಮೆ ಆಗ್ತವೆ. ಆಯುಷಲ್ಲಿ ಸುಮಾರು 360 ಸೀಟ್ಸು ಕಡಿಮೆ ಆಗ್ತವೆ. ಡೆಂಟಲ್ ಸೈನ್ಸಲ್ಲಿ 132 ಕಡಿಮೆ ಆಗ್ತವೆ. ವೆಟರ್ನರಿ ಸೈನ್ಸಲ್ಲಿ 15 ಕಡಿಮೆ ಆಗ್ತವೆ. ಹಾಗೆ ಎಸ್ ಸಿಗಳಿಗೆ ಅಂಡರ್ ಗ್ರಾಜ್ಯುಯೇಟಲ್ಲಿ 290 ಸೀಟ್ಸ್ MBBS ಅಲ್ಲಿ, ಪಿ ಜಿಯಲ್ಲಿ 154, ಆಯುಷಲ್ಲಿ 180, ಹಾಗೆ ಡೆಂಟಲ್ ಸೈನ್ಸಲ್ಲಿ 66, ವೆಟರ್ನರಿ ಸೈನ್ಸಲ್ಲಿ 8. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟು ನಷ್ಟ ಆಗ್ತಾ ಇದೆ, ಇಷ್ಟು ತೊಂದರೆ ಆಗ್ತಾ ಇದೆ. ನಾವುಗಳು ಮಾಡಿದಂಥ ಹೋರಾಟದ ಹಿನ್ನೆಲೆಯಲ್ಲಿ ಒಂದು, ರಾಜ್ಯ ಸರ್ಕಾರ ಹೈಕೋರ್ಟಿನಲ್ಲಿ ಡಿಫೆಂಡ್ ಮಾಡುವಂಥದ್ರಲ್ಲಿ ವಿಫಲರಾಗಿದೆ. ಈಗ ಕೇಸು 15/7 ಇದೇ ನೆಕ್ಸ್ಟ್ ಜುಲೈ 15/7/2026 ಪೋಸ್ಟ್ ಮಾಡಿದ್ದಾರೆ. ನಾವು ಸದಾ ಹೇಳ್ತಾ ಇದ್ವಿ, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಕೇಸನ್ನು ಡಿಫೆಂಡ್ ಮಾಡುವಂಥದ್ರಲ್ಲಿ ವಿಫಲವಾಗಿದೆ. ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪರಿಕಲ್ ಡಾಟಾ ಮತ್ತು ಸಕಾರಣಗಳನ್ನು ಕೊಡೋದ್ರ ಮೂಲಕ ಮೀಸಲಾತಿಯ ಪ್ರಮಾಣವನ್ನು 50ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಇದೆ. ಪೊಲಿಟಿಕಲ್ ರಿಸರ್ವೇಷನ್ ರಾಜ್ಯದಲ್ಲಿ ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇನ್ನಿತರ
ಚುನಾವಣೆಗಳಲ್ಲೂ ಸಹ ಈ ವರ್ಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. SCP TSPನಲ್ಲೂ ಸಹ ಈ ವರ್ಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಪರಿಹಾರ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ರೂಪಿಸಬೇಕು ಅನ್ನೋ ಹಾಗಿದ್ರೆ ಹೈಕೋರ್ಟಿನಲ್ಲಿ ಅತ್ಯಂತ ಪ್ರಭಾವಿಯುತ ಸೀನಿಯರ್ ಅಡ್ವೊಕೇಟನ್ನು ಎಂಗೇಜ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ನಮ್ಮನ್ನೇ ಕೇಳಿದ್ರು ಯಾರನ್ನಾದರೂ ಕೊಡಿ ಅಂಥೇಳಿ, ನಾವು ಹೇಳಿರಲಿಲ್ಲ, ನೀವೇ ತೀರ್ಮಾನ ಮಾಡಿ ಅಂಥೇಳಿ. ಬಹುಶಃ ಈಗ 3 ದಿವಸದಿಂದ ಸರ್ಕಾರ ರವಿವರ್ಮ ಕುಮಾರ್ ಅವರನ್ನು ಸೀನಿಯರ್ ಕೌನ್ಸಿಲ್ ಅವರನ್ನು ಎಂಗೇಜ್ ಮಾಡಿದ್ದಾರೆ. ಸರ್ಕಾರ, ರಾಜ್ಯ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ, ಪರಮೇಶ್ವರ್ ಅವರ ನೇತೃತ್ವದ, ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈಗ ಹೊಸ ವಕೀಲರನ್ನು ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡೋದರ ಜೊತೆಗೆ ಸರ್ಕಾರಕ್ಕೆ ನಾವು ಒತ್ತಾಯವೂ ಸಹ ಮಾಡ್ತೇವೆ, ದಯಮಾಡಿ ಇದು ನಮ್ಮ ಬದುಕಿನ ಪ್ರಶ್ನೆ. SC ST OBCಗಳ 56% ಯಾರು ಈ ಮೀಸಲಾತಿಯ ಹಿನ್ನೆಲೆಯಲ್ಲಿರ್ತಕ್ಕಂಥ ಜನಾಂಗಗಳೇನಿದ್ದಾವೆ, ಅದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಬದುಕಿನ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ ನೋಡಿ, ಈಗ ಮೊನ್ನೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಉಳಿದಿರ್ತಕ್ಕಂಥ ಏನು CL2A ಹಾಗೆ CL9 ಇವುಗಳನ್ನು ಹಂಚಿಕೆ ಮಾಡುವಂಥದಕ್ಕೆ ಈಗ ಹೊಸ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಪ್ರಕಾರ ಇತ್ತೀಚೆಗೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಸೂಚನೆ ಹೊರಡಿಸಿ ಕರ್ನಾಟಕ ಅಬಕಾರಿ ನಿಯಮಗಳು 1968ನೇ 5ನೇ ನಿಯಮ ರೂಲ್ 9ಗೆ ತಿದ್ದುಪಡಿ ಮಾಡಿ CL2A ಮತ್ತು CL9A ಪರವಾನಿಗಳ ಈ ಹರಾಜುಗಳಲ್ಲಿ SCA ಗುಂಪಿಗೆ 5.25, SCB ಗುಂಪಿಗೆ 5.25, SCC ಗುಂಪಿಗೆ 4.5 ಹಾಗೆ STಗೆ 3% ಮೀಸಲಾತಿಯನ್ನು ನೀಡಿದ್ದಾರೆ. SCAಗೆ 5.25, SCBಗೆ 5.25, SCCಗೆ 4.5, ಒಟ್ಟು 15% ಅವರಿಗೆ ನೀಡಿದ್ದಾರೆ. ಹಾಗೆ STಗೆ 3% ನೀಡಿದ್ದಾರೆ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಸಂವಿಧಾನದತ್ತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ SCಗಳಿಗೆ STಗಳಿಗೆ ಯಾವುದೇ ವಿಚಾರದಲ್ಲಿ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಮತ್ತು ಈ ರೀತಿಯ ಪರವಾನಗಿಗಳನ್ನು ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡಿರುವಂಥದ್ದು. ಈಗ ಪರವಾನಗಿ ಹೊಸದಾಗಿ ಮಾಡುವಂಥದ್ದನ್ನು ಮಾಡಿದ್ದಾರೆ, ಇದನ್ನು ಸಹ ವೆಲ್ಕಮ್ ಮಾಡ್ತೇವೆ. ಆದರೆ SCಗಳಿಗೆ 17% ಮೀಸಲಾತಿಯನ್ನು ಈ ಪರವಾನಗಿಗಳಲ್ಲಿ ಕೊಡಬೇಕು. ಹಾಗೆ STಗಳಿಗೂ ಸಹ 7% ಕೊಡಬೇಕು. ಇದಕ್ಕೆ ಸರ್ಕಾರವನ್ನು ಒತ್ತಾಯಿಸಿ ಮೊನ್ನೆ 29ನೇ ತಾರೀಕು ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅವರ ಕಚೇರಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ. ಆ ಪತ್ರದ ಪ್ರತಿಯನ್ನು ನಿಮಗೆ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇವನ್ ಈ ಹರಾಜಿನಲ್ಲೂ ಸಹ
ಎಸ್ ಟಿಗಳಿಗೆ 3% ಅಲ್ಲ 7% ಕೊಡಬೇಕು, ಎಸ್ ಸಿಗಳಿಗೆ 15% ಅಲ್ಲ 17% ಕೊಡಬೇಕು. ಸೊ ಈ ಹಿನ್ನೆಲೆ ಏನು ಹೊಸದಾಗಿ ಮಾಡಿರ್ತಕ್ಕಂಥದ್ದು ಇದು ನಿಯಮ ಫಸ್ಟ್ ಟೈಮ್ ಮಾಡಿದ್ದಾರೆ. ಇದನ್ನು ವೆಲ್ಕಮ್ ಮಾಡ್ತಾ ಮೀಸಲಾತಿಯ ಪ್ರಮಾಣವನ್ನು ದಯಮಾಡಿ ಜಾಸ್ತಿ ಮಾಡಬೇಕು. ಕಾನೂನು ರೀತಿಯ ಸಂವಿಧಾನದ ರೀತಿಯ ಎಸ್ ಟಿಗಳಿಗೆ 7%, ಎಸ್ ಸಿಗಳಿಗೆ 17% ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೇವೆ, ಒತ್ತಾಯವನ್ನು ಮಾಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಪರಿಗಣಿಸ್ತಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಈಗ ನಮ್ಮ ಒತ್ತಾಯಗಳ ಹಿನ್ನೆಲೆಯಲ್ಲಿ ಹೊಸ ವಕೀಲರನ್ನು, ಸೀನಿಯರ್ ವಕೀಲರನ್ನು ಮಾಡಿದ್ದಾರೆ, ಅದನ್ನು ಸಹ ಸ್ವಾಗತ ಮಾಡ್ತೀವಿ. ಎರಡನೇದು ಎಕ್ಸೈಸಲ್ಲೂ ಸಹ ಒಂದು ಮೀಸಲಾತಿ ಕೊಟ್ಟಿರುವಂಥದ್ದು ಸ್ವಾಗತ ಮಾಡ್ತೇವೆ. ಆದರೆ ಎಕ್ಸೈಸ್ ಈ ಹರಾಜಿನಲ್ಲೂ ಸಹ ಮೀಸಲಾತಿಯ ಪ್ರಮಾಣ ಜಾಸ್ತಿ ಮಾಡಬೇಕು. ಸೊ ಇದನ್ನು ನಮಗೇನಾದರೂ ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದನ್ನು ಮುಂದುವರೆದ್ರೆ ಬಹುಶಃ ಬರುವ ಜುಲೈನಲ್ಲಿ ಒಂದು ಹೋರಾಟವನ್ನು, ಅನಿವಾರ್ಯವಾಗಿ ಹೋರಾಟವನ್ನು ಮಾಡತಕ್ಕಂಥದ್ದನ್ನು ಸಹ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಸೇರಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಈ ಕಾನೂನನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥದ್ದು. ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥ ಅಧಿಕಾರ ಇರುವಂಥದ್ದು ಮಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದ್ರೆ ವಿತಿನ್ 24 ಅವರ್ಸಲ್ಲಿ ಇದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಅವಕಾಶಗಳಿದ್ದಾವೆ. ನೋಡಿ, ಈಗ ಪಕ್ಕದ ರಾಜ್ಯದ ಅಂದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಅದನ್ನು 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಸುಪ್ರೀಂ ಕೋರ್ಟು ಸ್ಟೇ ಮಾಡಿಲ್ಲ, ಅಥವಾ ಚೆನ್ನೈನ ಹೈಕೋರ್ಟು ಸಹ ಸ್ಟೇ ಮಾಡಿಲ್ಲ. ಮೋದಿಯವರು ಎಲ್ಲಿಗೆ ಬಂದಾಗಲೂ ಸಹ ಅನೇಕ ಜಾತಿಗಳವರಿಗೆ ಆಶ್ವಾಸನೆಗಳು ಕೊಡ್ತಾ ಹೋಗಿದ್ದಾರೆ. ಈಗ ನಿನ್ನೆ ಕೇಂದ್ರ ಸರ್ಕಾರದ ಸೀನಿಯರ್ ಮಿನಿಸ್ಟರ್ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಮಾಡಿದ್ದಾರೆ ಹುಬ್ಬಳ್ಳಿನಲ್ಲಿ. ಕುರುಬ ಸಮಾಜವನ್ನ ಎಸ್ ಟಿಗೆ ಸೇರಿಸ್ತೇವೆ, ನಮ್ಮದು ಯಾರ್ದು ಅಭ್ಯಂತರ ಇಲ್ಲ. ಕುರುಬರ ಸಮಾಜದ ಡಿಮ್ಯಾಂಡ್ ಏನಿದೆ ಅದಕ್ಕೂ ಸೇರಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕುಲಶಾಸ್ತ್ರ ಅಧ್ಯಯನದಲ್ಲಿ ಅವರ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಮತ್ತು ರಾಜ್ಯ ಸರ್ಕಾರದ ರೆಕಮೆಂಡೇಶನ್ಸ್ ಅನ್ನ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೊಕ್ಕರೆ ಕೋಳಿ ಇನ್ನಿತರ ಸಮಾಜಗಳನ್ನು ಸಹ ರೆಕಮೆಂಡ್ ಮಾಡಿದ್ದಾರೆ. ಅವ್ರಿಗೂ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ ಮೋದಿಯವರು. ಕಾಡುಗೊಲ್ಲ, ಕರಡಿಗೊಲ್ಲ ಅನ್ನೋಂಥವ್ರಿಗೂ ಆಶ್ವಾಸನೆ ಕೊಟ್ಟಿದ್ದೀರಿ. ಸೇರಿಸಿ ಕಾನೂನಿನ ಚೌಕಟ್ಟಿನಲ್ಲಿ ನಾವ್ಯಾರು ಸಹ ಅವರಿಗೆ ಎಲಿಜಿಬಿಲಿಟಿ ಬಂದರೆ ನಾವು ಬರೋದಿಲ್ಲ, ಅಡ್ಡ ಬರೋದಿಲ್ಲ. ಆದರೆ ಇದನ್ನು ಹೇಳ್ತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಕೇಸುಗಳಿದ್ದಾವೆ, ತೊಡಕುಗಳಿದ್ದಾವೆ ಅನ್ನುವಂಥ ಹಸಿ ಸುಳ್ಳನ್ನು ಜೋಶಿಯವರು ಹೇಳಿದ್ದಾರೆ. ಜೋಶಿಯವರೇ, ಈ ರೀತಿ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಬೇಡಿ. ಯಾವುದಾದ್ರೂ ಸಮಾಜ ಎಲಿಜಿಬಿಲಿಟಿ ಇದ್ರೆ, ಕುರುಬರು ಇರ್ಬೋದು, ಗೊಲ್ಲರು ಇರ್ಬೋದು, ಬೆಸ್ತರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಹಾಗೆ ಎಸ್ ಸಿನಲ್ಲಿ ಕ್ಷೌರಿಕ ಸಮಾಜದವರು ಇರ್ಬೋದು, ಅಥವಾ ಅಗಸರು ಇರ್ಬೋದು, ಈ ಥರದ ಇರ್ತಕ್ಕಂಥವ್ರು ಇರ್ಬೋದು, ಅವರನ್ನು ಸೇರಿಸಿ, ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಸೇರಿಸಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್.
ಆದರೆ ಒಂದೇ ಒಂದು ಕಂಡೀಷನ್ ನೋಡಿ, ಇವತ್ತು ನಮಗೆ 7 ತುತ್ತು ಅನ್ನ ಇಟ್ಟು 7 ಇಡಿ ಅನ್ನ ಇಟ್ಟಿದ್ದೀರಿ. ಆ 7 ತುತ್ತು ಅನ್ನ ಇಡುವಂತ ಕಾನೂನು ಮಾಡಿದಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಈ ರಾಜ್ಯದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು. ಈಗ ಬಸವರಾಜ ಬೊಮ್ಮಾಯಿ ಅವರು 2023ರಲ್ಲಿ ಅವ್ರ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯಿತು. 23/3/2023ರಲ್ಲಿ ಈ 56% ಮೀಸಲಾತಿ ಏನಿದೆ, SCಗೆ 17, STಗೆ 7, OBCಗಳಿಗೆ 32. ಈಗ MR ನಾಯಕ್ ಅವರ ಪ್ರಕಾರ 32ರ ಬದಲು 42% ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಆದರೆ ಕಳೆದ 23ರಿಂದ 3 ವರ್ಷ ಏನ್ರಿ ಮಾಡ್ತಾ ಇದ್ದೀರಿ ಮಿಸ್ಟರ್ ಜೋಶಿ ಅವರೇ? ಯಾಕೆ ಸ್ವಾಮಿ ಇದನ್ನ 9 ಶೆಡ್ಯೂಲ್ಗೆ ಸೇರಿಸಿಲ್ಲ? ನೀವು ಬರೆದಿದ್ದೀರಿ, ನಿಮ್ಮ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬರೆದಿರುವಂಥದ್ದು, ಕಾನೂನು ಮಾಡಿರುವಂಥದ್ದು. ಬಸವರಾಜ ಬೊಮ್ಮಾಯಿ ಅವರು ಪಾರ್ಲಿಮೆಂಟ್ ಅಲ್ಲಿದ್ದಾರೆ, ಶೆಟ್ಟರ್ ಅವರು ಪಾರ್ಲಿಮೆಂಟ್ ಅಲ್ಲಿದ್ದಾರೆ, ಕಾರಜೋಳ ಅವರು ಆ ಸರ್ಕಾರದಲ್ಲ ಬಿಲ್ ಪಾಸ್ ಮಾಡಿದಾಗಿದ್ದಂತ ಕಾರಜೋಳ ಅವರಲ್ಲಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಸಮಾಜಗಳನ್ನ ಈ ರೀತಿಯ ಮೂಗಿಗೆ ತುಪ್ಪ ಹಚ್ಚೋದನ್ನ ಮಾಡಬೇಡಿ. ಜೋಶಿ ಅವರೇ, ನಿಮ್ಮ ವರ್ಗಕ್ಕೆ ಬೇಕಾದಂತ ಸಂದರ್ಭದಲ್ಲಿ, ಜೋಶಿ ಅವರೇ ನಿಮ್ಮ ವರ್ಗಕ್ಕೆ ಬೇಕಾದಂತ ಸಂದರ್ಭದಲ್ಲಿ ರಜಪೂಟ್ಸ್, ಕಾಯಸ್ಥಾಸ್, ಭೂಮಿಯಾರ್ಸ್, ಬ್ರಾಹ್ಮಿನ್ಸ್, ಸೊ ಇವರು ಇಡೀ ದೇಶದಲ್ಲಿ ಇರುವಂಥದ್ದು 7.5% ಇಂದಿರಾ ಸಾಹ್ನಿಸ್ ಕೇಸ್ ಪ್ರಕಾರ. ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಿಲ್ ತಂದ್ರಲ್ರಿ 10% ರಿಸರ್ವೇಷನ್ಗೆ, 50%ಗೂ ಹೆಚ್ಚಾಯಿತು, 60% ಆಯಿತು. ಅದರಲ್ಲಿ ನಾನೇ ಮಾತನಾಡಿದ್ದೇನೆ ಬಿಲ್ ಮೇಲೆ ಆನ್ ಬಿಹಾಫ್ ಕಾಂಗ್ರೆಸ್. ಅಧಿಕೃತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ನಾನೇ ಮಾತನಾಡಿದ್ದೇನೆ. ನೀವಿದನ್ನ ಪ್ರೊವೈಡ್ ಮಾಡೋದ್ರಿಂದ ಮೀಸಲಾತಿಯ ಪ್ರಮಾಣ ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಏನು 50% ಮಾಡಿದ್ದೀರಿ, ಅದಕ್ಕೆ ವಿರುದ್ಧವಾಗಿರುತ್ತೆ. ಹಾಗಾಗಿ ಮೀಸಲಾತಿಯ ಪ್ರಮಾಣ ಆದರೂ ಹೆಚ್ಚು ಮಾಡಿ, 50% ಬದಲು ರಿಲ್ಯಾಕ್ಸ್ ಮಾಡಿ. ಅದನ್ನು ಬೇಕಾದರೆ ನಿಮ್ಮ ವರ್ಗದ ಜನ, ಎಲ್ಲರೂ ಇವರಿಗೆ ಬೆಂಬಲ ಮಾಡೋರಲ್ಲ, ಅದನ್ನು ಹೇಳ್ತಾನೆ, ಆ ವರ್ಗದ ಜನ ಅಂತ. ಸೊ ಆ 7%ಗೆ 10% ಮೀಸಲಾತಿನ ತರಾತುರಿನಲ್ಲಿ ತಂದು ವಿದಿನ್ 24 hours ಅಲ್ಲಿ ಅದನ್ನು ಜಾರಿಗೆ ತರ್ತೀರಿ, ಅದನ್ನು ಕಾನೂನು ಪಾಸ್ ಮಾಡ್ತೀರಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಅಸೆಂಟ್ ಕೊಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟನ್ನು ಸಹ 50%ಗಿಂತ ಜಾಸ್ತಿ 60 ಆದರೂ ಪರವಾಗಿಲ್ಲ ಅನ್ನುವಂಥ ಕಾರಣ ಕೊಟ್ಟು ಸುಪ್ರೀಂ ಕೋರ್ಟ್ನವರು ಅದನ್ನು ಅಪೀಲ್ ಮಾಡ್ತಾರೆ. ನೋಡಿ, ಅಲ್ಲಿ 60% ಆದರೂ ಸಹ ಯಾವುದೇ ತೊಂದರೆ ಇಲ್ಲ ನ್ಯಾಯಾಲಯಗಳಿಗೂ, ಕೇಂದ್ರ ಸರ್ಕಾರಕ್ಕೂ ಏನು ತೊಂದರೆ ಇಲ್ಲ. ಆದರೆ ವೆರಾಸ್ ಇನ್ ದ ಕೇಸ್ ಆಫ್ ಕರ್ನಾಟಕ, %6 ಜಾಸ್ತಿ ಆದರೆ SC ST OBCಗಳಿಗೆ 50ರ ಬದಲು 56% ಇದ್ರೆ ಅದನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ನಾವಲ್ಲ, ಭಾರತೀಯ ಜನತಾ ಪಾರ್ಟಿಯವರ ಸರ್ಕಾರ 23 ಮಾರ್ಚ್ 2023 ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಜೋಶಿ ಅವರಿಗೆ ನಿಮಗೇನಾದರೂ ಸಹ ಸಂವಿಧಾನದ ಬಗ್ಗೆ ಅರಿವಿದ್ರೆ, ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ನಿಮಗೆ ಅರಿವಿದ್ರೆ, ಈ ವರ್ಗದ SC ST OBCಗಳ ವೋಟ್ ಹಾಕಿಸ್ಕೊಂಡಿರೋದರ ಅರಿವಿದ್ರೆ ಅವರ ಋಣ ತೀರಿಸಬೇಕಲ್ಲಪ್ಪ ಮಿಸ್ಟರ್ ಜೋಶಿ. ಮೊದಲು ಇವತ್ತೇನು 4 ಇಡಿ ಅಂದರೆ 4% ರಿಸರ್ವೇಷನ್ ಕಡಿಮೆ ಮಾಡಿದಿರಲ್ಲ, ಅದನ್ನು ಉಳಿಸೋದಕ್ಕೆ ಈ 56% ಮೀಸಲಾತಿಯ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸೋದಕ್ಕೆ ನಿಮ್ಮ ಪ್ರಧಾನಿಗಳಿಗೆ ಮನಮೋಹನ್ ಸಿಂಗ್ ಅವರ ಮೇಲೆ ಒತ್ತಡ ತರಬೇಕು. ನಿಮಗೇನಾದರೂ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ವರ್ಗದ ಜನರ ಮೇಲೆ ವಿಶ್ವಾಸ ಇದ್ದರೆ, ನಂಬಿಕೆ ಇದ್ದರೆ
ಅವರ ಋಣ ತೀರಿಸಬೇಕು ಅನ್ನುವಂಥದ್ದಿದ್ರೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು 56% ಮೀಸಲಾತಿಯ ಕರ್ನಾಟಕದ ಕಾನೂನನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ಈಗ ನೀವು ಹೇಳಿದಿರಿ ಕುರುಬರನ್ನು ಸಹ ಎಸ್ ಟಿ ಮಾಡ್ತೀವಿ ಅಂತೇಳಿ. ಹೇಳಿದ್ದನ್ನು ಮೂರು ಇಡಿ ಆಗಿದೆ. ಈಗ ನಮಗೆ ಆ 3 ಇಡಿನಲ್ಲಿ ಸಿಗಲ್ಲ. ಅಷ್ಟೋ ಇಷ್ಟು 51 ಜಾತಿಗಳಿದ್ದಾವೆ. ನಾನು ಈಗಲೂ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ, ಕುರುಬರನ್ನು ಮತ್ತೊಬ್ಬರನ್ನು ಸೇರಿಸಬೇಡಿ ಅಂತೇಳಿ. ಹೇಳಕ್ಕೆ ಮೊದಲು ಮಾಡಿ. ಅವರು ಕುರುಬರು ಸೇರಿದ್ರೆ, ಬೆಸ್ತರು ಕೋಳಿ ಸಮಾಜದವರು ಸೇರಿದ್ರೆ, ಗೊಲ್ಲರು ಸೇರಿದ್ರೆ ಎಸ್ ಟಿ ಮೀಸಲಾತಿ ಕನಿಷ್ಠ 20% ಆಗುತ್ತೆ. ಎಸ್ ಟಿ ಮೀಸಲಾತಿ ಕನಿಷ್ಠ 20% ಆಗುತ್ತೆ. ಆ ಎಸ್ ಟಿ ಮೀಸಲಾತಿ 20% ಆದಾಗ ನೀವು ಸೇರಿಸೋ ಆದೇಶದ ಜೊತೆಯಲ್ಲೇ ನೀವೇ ಕುರುಬರನ್ನು ಸೇರಿಸ್ತಿರೋ, ಬೆಸ್ತರನ್ನು ಸೇರಿಸ್ತಿರೋ, ಕೋಳಿ ಸಮಾಜದವ್ರನ್ನ ಸೇರಿಸ್ತಿರೋ, ಗೊಲ್ಲರನ್ನು ಸೇರಿಸ್ತಿರೋ, ಆ ಸೇರಿಸಿದ ಆದೇಶದಲ್ಲೇ ಮೀಸಲಾತಿಯ ಪ್ರಮಾಣ ಹೇಳಿದೆಯಲ್ಲ 3/7 ಆಗಿದೆ, 7 20 ಆಗಬೇಕು. ಅದನ್ನು ಬಿಟ್ಟು ಅವ್ರನ್ನೂ ಇವ್ರನ್ನೂ ಇಲ್ಲಿ ತಂದು ನಮ್ಮಲ್ಲಿ ಅನ್ನಕ್ಕೆ ಕಿತ್ತಾಡೋದಾಗಬಾರ್ದು. ಅನ್ನಕ್ಕೆ ಅಂತಂದರೆ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ಮತ್ತೊಂದಕ್ಕೆ ಕಿತ್ತಾಡುವಂಥ ಪ್ರವೃತ್ತಿಯನ್ನು, ಒಡೆದಾಳುವಂಥ ಪ್ರವೃತ್ತಿಯನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡಬಾರದು ಅಂಥೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ನಮ್ಮೆಲ್ಲರೂ ಸಹ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡುವಂಥ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯವರು. ಒಂದು 9 ಶೆಡ್ಯೂಲ್ಗೆ ಇದನ್ನು ಸೇರಿಸಬೇಕು ನಮ್ಮ ಕಾನೂನನ್ನು. ಎರಡನೇದು ಸಂವಿಧಾನದ ಆರ್ಟಿಕಲ್ 15, 16ಗೆ ತಿದ್ದುಪಡಿ ತಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸುಲಭವಾಗಿ ಮೀಸಲಾತಿಯನ್ನು ಇದಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರವನ್ನು ಈಗೇನು ತತ್ಕಾಲಕ್ಕೆ ಮಾಡಿರ್ತಕ್ಕಂಥ, ಒಂದನೇದು ವಕೀಲರನ್ನು ಇಟ್ಟಿರೋವಂಥದ್ದು, ಎರಡನೇದು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಂದಿಷ್ಟು ರಿಸರ್ವೇಷನ್ ತಂದಿರತಕ್ಕಂಥದ್ದು, ಇದು ಸಾಲದು. ಇದನ್ನು ವೆಲ್ಕಮ್ ಮಾಡ್ತೇವೆ. ಆದರೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರ ತೀವ್ರತರವಾಗಿ ಪರಿಗಣಿಸಿ ಈ ಸ್ಟೇಯನ್ನು ವೆಕೇಟ್ ಮಾಡಿಸಬೇಕು. ಮತ್ತು ಉದ್ಯೋಗದಲ್ಲಿ ಮತ್ತು ನಾನು ಶಿಕ್ಷಣದಲ್ಲಿ ಕೊಟ್ಟಿರುವಂಥ ಫಿಗರ್ಸ್ ಇಷ್ಟು ನಷ್ಟ ಆಗುತ್ತೆ. ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ಇದನ್ನು, ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಬೇಕು. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಪರಮೇಶ್ವರ್ ಅವರು ಮತ್ತು ಅವರ ಮಂತ್ರಿಮಂಡಲದ ಜನ, ಹಾಗೆ ಹರಿಪ್ರಸಾದ್ ಸಾಹೇಬರು ಹೊಸದಾಗಿ ಆಗಿರುವಂಥ ಅಧ್ಯಕ್ಷರು, ಸೊ ಅವರುಗಳು ಈ ಸಾಮಾಜಿಕ ನ್ಯಾಯದ ರೂವಾರಿಗಳು, ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕು ಅಂಥೇಳಿ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಸಹ ವಿನಂತಿಸ್ತೇನೆ. ಅದರ ಜೊತೆಗೆ ಇವತ್ತೇನು ಜೋಶಿಯವರ ಹೇಳಿಕೆ ನೆನೆದಿದೆ, ಸಮಯೋಚಿತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ವೆಲ್ಕಮ್ ಮಾಡ್ತೇವೆ. ಆದರೆ ಮಿಸ್ಟರ್ ಜೋಶಿ, ಮೂಗಿಗೆ ತುಪ್ಪ ಹಚ್ಚಿ ಬಿಡಬೇಡಿ. ಇದನ್ನು ವಿತಿನ್ ಎ ವೀಕ್ ಆರ್ 2 ಮಾಡಿ ಮೀಸಲಾತಿಯ ಪ್ರಮಾಣವನ್ನು ಎಷ್ಟು ಜನಸಂಖ್ಯೆ ಆಗುತ್ತೋ ಅಷ್ಟು ಜಾಸ್ತಿ ಮಾಡಬೇಕು ಎಸ್ ಸಿಗಳಿಗೆ, ಎಸ್ ಟಿಗಳಿಗೆ ಅಂತೇಳಿ ಆಗ್ರಹಪೂರ್ವಕವಾಗಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಮೊದಲನೇದು 9 ಶೆಡ್ಯೂಲ್ಗೆ 56% ಮೀಸಲಾತಿ ಸೇರಿಸುವಂಥದ್ದು. ಎರಡನೇದು ಎಷ್ಟು ಜನಸಂಖ್ಯೆ ಜಾಸ್ತಿ ಎಸ್ ಟಿ ಆಗುತ್ತೋ ಅಥವಾ ಎಸ್ ಸಿ ಆಗುತ್ತೋ ಅಷ್ಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಈಗ ನಾವು ಯಾರೇ ಇಲ್ಲ ಅಂತ ಹೇಳಿ ಮಾಡಬೇಡಿ ಅಂತ ಯಾರಾದರೂ ಹೇಳಿ, ನೋಡಿ ದುರಂತ ಅಂತ ಹೇಳಿದ್ರೆ ಯಾರೆಲ್ಲ ಅಧಿಕಾರಕ್ಕೆ ಹೋಗ್ತಾರೆ ಎಲ್ಲರೂ ಸಹ ಸಂವಿಧಾನದ ಮೇಲೆ ಪ್ರಮಾಣ ಮಾಡ್ತಾರೆ. ಸಂವಿಧಾನದ ರೀತಿಯ ನಾವು ನಮ್ಮ ಅಧಿಕಾರವನ್ನು ಚಲಾಯಿಸ್ತೇವೆ, ನಡೆಸ್ತೇವೆ ಅಂತೇಳಿ. ಸಂವಿಧಾನದ ಆರ್ಟಿಕಲ್ 341, 342 ಹಾಗೆ 340, 341 SC, 342 ST, 340 OBC
ಹಾಗೆ 342A ಯಾರಿಗೆ ಮೇಲ್ವರ್ಗದ ಏನು ಸೋಕಾಲ್ಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆ ಅಲ್ಲ, ಸೊ ಅವರಿಗೆ ಅವ್ರು ಕೇಳ್ತಾ ಇದ್ರು ಸಹ 10% ಕೊಟ್ಬಿಟ್ಟಿದ್ದಾರೆ. ಕಾಯಸ್ಕಾಸ್ಗೆ, ಭೂಮಿಯಾರ್ಸ್ಗೆ, ರಜಪುಟ್ಸ್ಗೆ, ಬ್ರಾಹ್ಮಿನ್ಸ್ಗೆ ಇರೋದು 7.5%, 10% ತಗೊಳ್ಳಿ, ಜನರಲ್ ಅಲ್ಲೂ ಉಳಿದಿದ್ದನ್ನು ತಗೊಳ್ಳಿ. ಸೊ ನಾನೇನು ಹೇಳೋದು ಅಂತ ಹೇಳಿದ್ರೆ, ನೀವು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದೀರಪ್ಪ. ಈಗ ಉದಾಹರಣೆಗೆ ಅಗಸರು 21 ರಾಜ್ಯಗಳಲ್ಲಿ SC ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಯಾಕಪ್ಪ ಮಾಡಲ್ಲ? ಅವರು ನಿಮ್ಮ ಸಾವು ಬದುಕಿನ ಮದುವೆ ಮುಂಜಿಗಳ ಎಲ್ಲ ಕೆಲಸನೂ ಮಾಡ್ತಾರೆ, ಆದರೆ ಅವ್ರಿಗೂ ಸಹ ಒಂದಿಷ್ಟು ಅನ್ಟಚಬಿಲಿಟಿ ಇದೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಅತ್ಯಂತ ಹಿಂದುಳಿದಿದ್ದಾರೆ. ಗೊಲ್ರು, ಕಾಡುಗೊಲ್ರು ಅಂತಾರೆ, ಕಾಡುಗೊಲ್ರು ಅಂತಾರೆ, ಕರಡಿಗೊಲ್ರು ಅಂತಾರೆ. ಅವರ ಮನೆಗಳ ಸುತ್ತಲೂ ಕಾಡಿನ ಜಾಲಿ ಮುಳ್ಳಿನ ಇದನ್ನ ಹಾಕೊಂಡಿರ್ತಾರೆ ಅನೇಕ ಕಡೆ. ಈಗಲೂ ಆ ಹೆಣ್ಣು ಮಕ್ಕಳನ್ನ ಊರಿನಿಂದ ಹೊರಗಡೆ ಇಡ್ತಾರೆ ಅವರ ಋತುಮತಿ ಆದಂತಹ ಸಂದರ್ಭದಲ್ಲಿ, ಇನ್ನಿತರ ಸಂದರ್ಭಗಳಲ್ಲಿ. ಇದು ನಿಮ್ ಗಮನಕ್ಕೆ ಬರೋದಿಲ್ವಾ? ಅವರ ಹೆಸರಿನಲ್ಲೇ ಕಾಡು ಅಂತ ಇದೆ, ಯಾಕಪ್ಪ ಟ್ರೈಬಲ್ಸ್ ಅಂತ ಮಾಡ್ತಾ ಇಲ್ಲ? ನಾನು ಇಷ್ಟೇ ಹೇಳ್ತೇನೆ, ಯಾರೇ ಆಗಲಿ ಹೇಳಿಕೆಗಳಿಂದ, ಮಾತಿನಿಂದ ಮಾವಿನಕಾಯಿ ಉದುರೋದಿಲ್ಲ. ದಯಮಾಡಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಯಾರಿಗೆ ಅರ್ಹರಿದ್ದಾರೆ, SC ಆಗಲಿಕ್ಕೋ, ST ಆಗಲಿಕ್ಕೋ, OBC ಆಗಲಿಕ್ಕೋ, ಅವರನ್ನ ನೀವೇ ಸರ್ಕಾರಗಳವರು ಪರಿಗಣಿಸಿ ಅವರಿಗೆ ಮೀಸಲಾತಿಯನ್ನು ಕೊಡುವಂಥ ಸ್ವಾತಂತ್ರ್ಯದ 78 ವರ್ಷಗಳ ನಂತರ ಆದರೂ ಸಹ ಮಾಡಿಯಪ್ಪ. ನಾನು ಯಾವತ್ತೂ ಸಹ ಮಹರ್ಷಿ ವಾಲ್ಮೀಕಿ ನನ್ನ ಮುತ್ತಾತ, ನಮ್ಮ ವಂಶಸ್ಥರದಾರ, ಒಂದು ಸಮಾಜಕ್ಕೆ ಬಯಸ್ತು ಅಂತವರಲ್ಲಿ ಏಳಿಗೆಯನ್ನು, ಇಡೀ ಸಮಸ್ತ ಸಮಾಜ. ಹಾಗಾಗಿ ಗಾಂಧೀಜಿಯವರ ರಾಮರಾಜ್ಯದ ಪರಿಕಲ್ಪನೆ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು, ಸಮಬಾಳು, ಸಮಾನ ಅವಕಾಶದ ಸಮಾಜದ ಪರಿಕಲ್ಪನೆ ಇಡೀ ಪ್ರಪಂಚಕ್ಕೆ ಪ್ರಪ್ರಥಮವಾಗಿ ಯಾರಾದರೂ ಕೊಟ್ಟಿದ್ರೆ ಮಹರ್ಷಿ ವಾಲ್ಮೀಕಿ. ಆ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವೆಲ್ಲರೂ ಸಹ. ಇದರಲ್ಲಿ ಒಂದೇ ಜಾತಿಯವರಲ್ಲ, ಬೇರೆ ಬೇರೆಯವರು ಇದ್ದಾರೆ. ಸೊ ಹಾಗಾಗಿ ನಾವು ಆಗ್ರಹಿಸ್ತೇವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದರಲ್ಲಿ ಮೀನಾಮೇಷ ಎಣಿಸದೆ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸ್ತೇವೆ. ಬಹುಶಃ ನಿಮಗೆ ಮಾಹಿತಿಯ ಕೊರತೆ ಇದೆ. ನಾನು ಒಂದು ನಿಮಿಷ ಕೂಡಿ, ನಾನು ಎಂದೂ ಸಹ ಯಾರನ್ನು SC ಮಾಡೋದಾಗ್ಲಿ, ST ಮಾಡೋದಾಗ್ಲಿ ವಿರೋಧ ಮಾಡಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಸ್ಪಷ್ಟ ಹೇಳಿದ್ದೇನೆ. ದಯಮಾಡಿ ಇನ್ನೊಂದು ಸಾರಿ ನನ್ನ ಭಾಷಣ ಎಲ್ಲಾದರೂ ಇದ್ರೆ ನೋಡಿ, ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ದಯಮಾಡಿ ನಮ್ಮ ಊಟದ ತಟ್ಟೆಗೆ ಕೈ ಹಾಕಬೇಡಿ. ನೀವು ಸಹ ನಿಮ್ಮ ತಟ್ಟೆ ಮತ್ತು ನಿಮ್ಮ ಊಟನ ತೆಗೆದುಕೊಂಡು ಬನ್ನಿ. ನೀವು ಒಟ್ಟಿಗೆ ಸೇರಿ ಸಾಮೂಹಿಕ ಭೋಜನವನ್ನ ಮಾಡೋಣ ಅಂತ ಅಂದ್ರೆ ಏನು ಸ್ವಾಮಿ? ಅವತ್ತೂ ಅಭ್ಯಂತರ ಇಲ್ಲ. ಅವತ್ತೂ ಹೇಳಿದ್ದೇನೆ, ನಿಮ್ಮ ತಟ್ಟೆ, ನಿಮ್ಮ ಅನ್ನ, ನಮ್ಮ ಏನಿವತ್ತು 7% ಇದೆ, ಆ 7 ಇಡಿ ಅನ್ನ, ಹಾಗೆ ನೀವು ಬಂದರೆ ನೀವು 7-8 ಇಡಿ ಅನ್ನ ತರ್ತೀರಿ, ಅಂದರೆ 7% ರಿಸರ್ವೇಷನ್ ತರ್ತೀರಿ. ತಗೊಂಡು ಬನ್ನಿ ಅಪ್ಪ, ನೀವು ಅಣ್ಣ ತಮ್ಮಂದರಾಗಿ ಜೀವನ ನಡೆಸೋಣ. ಆದರೆ ಹಾಗೆ ಏನು ತರದೆ ಹಾಗೆ ಬರಬೇಡಿ, ಯಾಕಂದರೆ ಇದಕ್ಕೆ ಕೈ ಹಾಕಬೇಡಿ ಅಂತ ಹೇಳಿದ್ದೇನೆ ಹೊರತು 2 ಕಂಡೀಷನ್ ಅವತ್ತು ಹೇಳಿದ್ದೇನೆ. ಒಂದು, ಕುಲಶಾಸ್ತ್ರ ಅಧ್ಯಯನ ಮಾಡಿ. ಎರಡನೇದು, ಎಷ್ಟು ಜನ ಯಾವುದೇ ವರ್ಗದ ಜನ ಸೇರ್ತಾರೆ SC, ಬರೀ ಅವರ ಅಷ್ಟೇ ಅಲ್ಲ, ಯಾರು ಸೇರ್ತಾರೆ ಅಷ್ಟು % ಇದರಲ್ಲಿ ಜಾಸ್ತಿ ಮಾಡಿ, ಸೇಮ್ ಆರ್ಡ್ರಲ್ಲಿ ಜಾಸ್ತಿ ಮಾಡಿ. ಇದನ್ನು ನಾವು ಹೇಳಿರುವಂಥದ್ದು ಬಿಟ್ಟರೆ ನಾನು ಇಡೀ ನನ್ನ ಬದುಕಿನಲ್ಲಿ ಬೇರೆಯವರಿಗೆ ಅನ್ಯಾಯ ಮಾಡುವಂಥ ಪ್ರವೃತ್ತಿ ಯಾವತ್ತೂ ಇಲ್ಲ, ಇರೋದು ಇಲ್ಲ. ಇದು ಸ್ಪಷ್ಟ. ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಕುರುಬರಿಗೆ SC ನಲ್ಲಿ ಅವಕಾಶ ಕೊಡಿ ಅಂತ ಕೇಳ್ತೀರಾ?
ಹೌದು ಹೌದು. ಈಗ ಸಂವಿಧಾನದಲ್ಲೇ ಇದೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು SC ಮತ್ತು STಗೆ ಕೊಡಬೇಕು ಅಂತೇಳಿ. ಈಗ ನೀವು ಅವರನ್ನು ಸೇರಿಸುವಂತ, ಈಗ ಮೊದಲು ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ 7% ಇದನ್ನು 3ಕ್ಕೆ ಇಳಿದಿದೆ. ಅವ್ರು 9 ಶೆಡ್ಯೂಲ್ಗೆ ಸೇರಿಸಿ 7% ಮಾಡಿ, ಅದರ ಜೊತೆಗೆ ಯಾರನ್ನು ಸೇರಿಸ್ತೀರೋ ಅಷ್ಟು % ಜಾಸ್ತಿ ಮಾಡಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಇದರಲ್ಲಿ ಏನಾದರೂ ಗೊಂದಲ ಇದೆಯಾ? ಇದರಲ್ಲಿ ಏನಾದರೂ ನಮ್ದೇನಾದರೂ ವಿರೋಧ ಇದೆಯಾ? ನೀವು ಬೇಕಾದರೂ, ನನಗೆ ಗೊತ್ತಿಲ್ಲ ನೀವು ಯಾವ ವರ್ಗದವರು, ನೀವು ಬೇಕಾದರೂ ಬನ್ನಿ ಅರ್ಹತೆ ಇದ್ದರೆ. ಎಲ್ಲರಿಗೂ ಜಾತಿ ಇದೆ, ವೃತ್ತಿ ಇದು ಪತ್ರಕರ್ತರಿಗೆ, ನನಗೂ ವಕೀಲಿ ವೃತ್ತಿ. ಸೊ ನಾವು ಒಂದಲ್ಲ ಒಂದು ಜಾತಿಯಿಂದ, ಜಾತಿ ಅನ್ನುವಂಥದ್ದು ಸತ್ಯ, ಆದರೆ ಜಾತಿವಾದಿಗಳಾಗಬಾರ್ದು. ನಾವು ಸಹ ಜಾತಿವಾದ. ಈಗ ಇಷ್ಟೆಲ್ಲ ವರ್ಗಕ್ಕೆ ಯಾಕೆ ಕೇಳ್ತಾ ಇದ್ದೇವೆ ನ್ಯಾಯ? ಇದು ರಾಮಾಯಣದಲ್ಲೇ ಸಾಮೂಹಿಕ ಸಮಸಮಾಜ. ಅಲ್ಲೇ ಹೇಳ್ತಾರೆ, ಅಯೋಧ್ಯಾಕಾಂಡ ಸರ್ಗ 100 ಸಾಮಾಜಿಕ ನ್ಯಾಯ ಅಂದ್ರೇನು, ಅರ್ಥನೀತಿ ಅಂದ್ರೇನು, ನ್ಯಾಯನೀತಿ ಅಂದ್ರೇನು, ಭ್ರಷ್ಟಾಚಾರವನ್ನು ಹೇಗೆ ಮೊಟ್ಟುಗೋಲು ಹಾಕಬೇಕು, ಇವೆಲ್ಲವನ್ನು ಸಹ ಅಲ್ಲೇ ಹೇಳಿದ್ದಾರೆ. ಆದರೆ ಏನು ಮಾಡೋದು ಪಾಪ, ಈಗ ರಾಮನ ಆಧುನಿಕ ಭಕ್ತರು. ಒಂದೇ ಒಂದು ಮುಗಿಸಿಬಿಡ್ತೇನೆ. ಈಗ ಆಧುನಿಕ ರಾಮ ಭಕ್ತರು ಹೇಳಬೇಕು, ರಾಮನ ಹೆಸರಿನಲ್ಲೇ ಲೂಟಿ ಮಾಡ್ತಾ ಇದ್ದೀರಲ್ಲಪ್ಪ. ಏನು ಆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ಟಬೇಕಾದ್ರೆ ಆಸ್ ಇಫ್ ತಾವೇ ಅದರ ರೂವಾರಿಗಳು ಅನ್ನುವಂಥ ರೀತಿಯಲ್ಲಿ ಪ್ರಧಾನಿಗಳು, ಗೃಹ ಸಚಿವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ಲೂಟಿ ಮಾಡಿದ್ದೀರಿ. ಇಟ್ಟಿಗೆ ಯಾತ್ರೆ, ರಥಯಾತ್ರೆ 90ರಿಂದ ದರ್ ಇಸ್ ನೋ ಅಕೌಂಟಬಿಲಿಟಿ ಅಟ್ ಆಲ್. ಏನು ಹೇಳ್ತೀರಿ RSSನವರೇ? ಭಾಗವತರೇ ಏನು ಹೇಳ್ತೀರಿ? ದತ್ತಾತ್ರೇಯ ಹೊಸಬಾಳೆ ಅವರು ಏನು ಹೇಳ್ತೀರಿ? ನಾಚಿಕೆ ಆಗೋದಿಲ್ವ ನಿಮಗೆ? ರಾಮ ಅಂತ ಹೇಳಿದ್ರೆ, ರಾಮಾಯಣ ಅಂತ ಹೇಳಿದ್ರೆ ಈ ದೇಶದ ಅಸ್ಮಿತೆ, ಈ ದೇಶದ ಸ್ವಾಭಿಮಾನ, ಈ ದೇಶದ ಘನತೆ, ಗೌರವ. ಆ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ. ಭ್ರಷ್ಟಾಚಾರ ರಾಮನ ಹೆಸರಲ್ಲೇ ಮಾಡಿದ್ರೆ ಅಂತ ವಿಶ್ವಕ್ಕೆ ಏನು ಮೆಸೇಜ್ ಕೊಟ್ಟಿದ್ದೀರಿ? ಇದು ದೇಶದ್ರೋಹದ ಕೆಲಸ ಯಾರಾದರೂ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿಯವರು, ವಿಶ್ವ ಹಿಂದೂ ಪರಿಷತ್ನವರು, RSSನವರು. ನಾನು ಸ್ಪಷ್ಟ ಹೇಳ್ತೇನೆ, ನಿಮಗೇನಾದರೂ ಮಿಸ್ಟರ್ ಮೋದಿ ಪ್ರಾಮಾಣಿಕತೆ ಇದ್ದಿದ್ರೆ ಇಷ್ಟೊತ್ತಿಗೆ ಇದನ್ನು ತನಿಖೆಯನ್ನು ಸುಪ್ರೀಂ ಕೋರ್ಟ್ ಜಡ್ಜಿನಿಂದ ಮಾಡಿಸಬೇಕಾಗಿತ್ತು. ಯಾರೋ ಕೆಲಸಕ್ಕೆ ಬರ್ತಾ ಇರೋವಂಥ 8 ಜನರನ್ನು ಕೇಸ್ ಹಾಕಿಸಿ ತಿಮಿಂಗಿಲಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಿ. ಇದರಲ್ಲಿ ಬಹುಶಃ ನನಗನ್ಸುತ್ತೆ ನಿಮಗೂ ಪಾಲಿರಬೇಕೇನೋ. ನೀವು ಇದನ್ನು, ಈ ತನಿಖೆಯನ್ನು ದಾರಿ ತಪ್ಪಿಸ್ತಾ ಇರೋದ್ರಿಂದ. ಮಹರ್ಷಿ ವಾಲ್ಮೀಕಿ ರಾಮಾಯಣದ ಮೂಲಕ ಸಂದೇಶವನ್ನು, ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಮೋದಿ ಕ್ಷಮೆ ಯಾಚಿಸ್ತಾರೆ ಇಡೀ ದೇಶದ ಜನರನ್ನು ಈ ಪ್ರಕರಣದಿಂದ ಅಂತೇಳಿ. ರಾಜೀನಾಮೆ ಕೊಡೋದು ಬಿಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಏನಾದರೂ ರೈಲ್ವೆ ಮಿನಿಸ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದೇನು ರೋಲ್ ಇರಲಿಲ್ಲ, ಅದರ ರಾಜೀನಾಮೆ ಕೊಟ್ಟರು. ನಮ್ಮ ಇಲ್ಲಿ ಮಧುಗಿರಿಯ MV ರಾಮರಾಯರು ಆ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರು ಅಂಥೇಳಿ ಶಾಸಕ ಸ್ಥಾನಕ್ಕೆ ಮತ್ತು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋವಂಥ ಪರಂಪರೆ ಕಾಂಗ್ರೆಸ್ನಲ್ಲಿದೆ. ನೀವೇನ್ರಿ ಮಾಡ್ತಾ ಇದ್ರಿ? ನೀಟಲ್ಲೂ ಏನೂ ಆಗಿಲ್ಲ ಅಂತೀರಿ, ಮಹಾರಾಷ್ಟ್ರದ ಟೀಚರ್ಸ್ ಎಕ್ಸಾಮಿನೇಷನಲ್ಲೂ ಏನೂ ಇಲ್ಲ ಅಂತೀರಿ, CBSE ಇದರಲ್ಲೂ ಏನೂ ಇಲ್ಲ ಅಂತೀರಿ. ಆ ರಾಮ ಮಂದಿರದಲ್ಲಿ ಲೂಟಿ ಆದರೂ ಸಹ ಏನೂ ಆಗಿಲ್ಲ ಅಂತಿರಲ್ಲ. ನಾಚಿಕೆ ಆಗೋದಿಲ್ವೇನ್ರಿ? ಇದೇನೇನ್ರಿ ನಿಮಗಿರೋ ಅಂಥದ್ದು? ದೇಶಪ್ರೇಮ, ದೇಶಭಕ್ತಿ, ಪ್ರಾಮಾಣಿಕತೆ. ಸೊ ಹಾಗಾಗಿ ನಾನಿಷ್ಟು ಹೇಳ್ತೇನೆ, ನಿಮ್ಮ ಎಲ್ಲ ಹಿಂದುತ್ವ ಇದೆಯಲ್ಲ, ಹಿಂದೂಗಳೆಲ್ಲ ಒಂದು, ನಾವೆಲ್ಲ ಹಿಂದೂಗಳೆಲ್ಲ ಒಂದು, ನಾವೆಲ್ಲ ಒಂದು ಅಂತ ಹೇಳ್ತಿರಲ್ಲ, ಇವೆಲ್ಲ ಸುಳ್ಳು. ನೀವು ಹಿಂದೂಗಳನ್ನೇ ಯಾರೋ ಒಂದಿಷ್ಟು ಜನ ಸೇರ್ಕೊಂಡು ಆ ಹಿಂದೂಗಳ ಹೆಸರಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರೆ ದಯಮಾಡಿ ಕೇಳ್ತೇನೆ, ನಾವು ಈ 56% ಈಗ 66% ಆಗ್ತೀವಿ.
ನಾವು ಮೂಲ ನಿವಾಸಿಗಳು, ಈ ದೇಶದ ಜನ, ಎಸ್ ಸಿಗಳು, ಎಸ್ ಟಿಗಳು, ಒ ಬಿ ಸಿಗಳು, ನಮ್ಮ ರಕ್ಷಣೆ ಮಾಡಿಯಪ್ಪ 9th ಶೆಡ್ಯೂಲ್ಗೆ ಸೇರಿಸಿ. ಇದು ನಮ್ಮ ಆಗ್ರಹ. ಎಸ್ ಸರ್. ಕಳೆದ ಸರ್ಕಾರದಲ್ಲಿ ನಿಮ್ಮ ಸಮುದಾಯದ 2 ಸಚಿವರ ರಾಜೀನಾಮೆ ಪಡೆದಿದ್ರು. ಈಗ ಹೊಸ ಸರ್ಕಾರ ಬಂದಿದೆ, ಇನ್ನೂವರೆಗೂ ಕೂಡ ಫುಲ್ಫಿಲ್ ಆಗಿಲ್ಲ ನಿಮ್ಮ ಸ್ಥಾನಗಳು. ಆಗ್ರಹ ಮಾಡ್ತೀರಾ? ನಾನು ಸ್ಪಷ್ಟ ಹೇಳ್ತೇನೆ, ಯಾವ ಮುಖ್ಯಮಂತ್ರಿ ಆಗೋದಾಗಲಿ, ಪ್ರಧಾನಮಂತ್ರಿ ಆಗೋದಾಗಲಿ, ಮಂತ್ರಿ ಆಗೋದಾಗಲಿ ಜಾತಿ ಆಧಾರವಾಗಿ ಅಲ್ಲ. ಇಟ್ ಈಸ್ ಮೈ ಕ್ಲಿಯರ್ ಸ್ಟ್ಯಾಂಡ್. ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? 100 ಜನ ಅಪ್ರಾಮಾಣಿಕರು, ಅಯೋಗ್ಯರು, ಭ್ರಷ್ಟರು, ಕ್ರಿಮಿನಲ್ಸು 100 ಜನ ಮಂತ್ರಿಗಳಾಗುವ ಬದಲು 4 ಜನ ಪ್ರಾಮಾಣಿಕರು, ವಿಚಾರವಂತರು, ದೇಶಪ್ರೇಮಿಗಳು, ವಿಚಕ್ಷಣಾ ಪ್ರವೃತ್ತಿ ಇರುವಂಥವರು ಅಂಥವರನ್ನು ಮಂತ್ರಿಗಳನ್ನಾಗಿ ಮಾಡಿದರೆ ಆ ರಾಜ್ಯ, ಆ ರಾಷ್ಟ್ರ ಉದ್ಧಾರ ಆಗುತ್ತೆ ಅಂಥೇಳಿ ಹೇಳಲಿಕ್ಕೆ ನಾನೆಲ್ಲ ಹೇಳಿದೆ, ಮಹರ್ಷಿ ವಾಲ್ಮೀಕಿ ಹೇಳಿದ್ದಾರೆ ರಾಮಾಯಣದಲ್ಲಿ. ಹಾಗಾಗಿ ನನ್ನ ಸಮಾಜದಲ್ಲಿ, ಎಸ್ ಸಿ ಸಮಾಜದಲ್ಲಿ, ಒ ಬಿ ಸಿ ಸಮಾಜದಲ್ಲಿ, ಒಕ್ಕಲಿಗ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ, ಮುಸ್ಲಿಂ ಸಮಾಜದಲ್ಲಿ ಈ ಒಂದು ಮಾನದಂಡಗಳ ಹಿನ್ನೆಲೆಯಲ್ಲಿ ಇರುವಂಥ ಯಾರೇ ನನ್ನ ಸಮಾಜನೋ ಮತ್ತೊಂದು ಸಮಾಜದನೋ ಇದ್ದಾರೆ, ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಈ ರಾಜ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಜಾತಿ ಆಧಾರಿತವಾಗಿ ಮಂತ್ರಿ ಸ್ಥಾನನೋ ಮುಖ್ಯಮಂತ್ರಿ ಸ್ಥಾನ ಕೊಡುವಂಥದ್ದು ಸಾಮಾಜಿಕ ನ್ಯಾಯ ಇರಬೇಕು. ಆಯಾ ವರ್ಗದಲ್ಲಿ ಈ ರೀತಿಯ ಜನ ಯಾರಿದ್ದಾರೆ ಅಂಥದನ್ನು ಪಕ್ಷ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾಯಕರು ಗುರುತಿಸಬೇಕು, ಅಂಥವ್ರನ್ನ ನೋಡಿ ಕೊಡಬೇಕು. ಆಗ ಸರ್ಕಾರ, ರಾಜ್ಯ, ಸಮಾಜ ಉದ್ಧಾರ ಆಗುತ್ತೆ. ದಿಸ್ ಇಸ್ ಅವರ್ ಕ್ಲಿಯರ್ ಸ್ಟ್ಯಾಂಡ್. ಏನು ನಮ್ಮ ಅಣ್ಣತಮ್ಮ ದಕ್ಷಿಣಕ್ಕೆ ಅಲ್ಲಿಂದ ಉದುರಿದ್ದಾರ? ಅವರಲ್ಲೂ ಒಳ್ಳೆತನ ಇದ್ದರೆ ಕೊಡಲಿ, ಅವರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಆ್ಯಂಡ್ ಪಾರ್ಟಿ ಹ್ಯಾಸ್ ಟು ಡಿಸೈಡ್ ಆನ್ ದಟ್. ನಾನು ಯಾವತ್ತು ಜಾತಿ ಹೆಸರಿನಲ್ಲಿ ಯಾವುದೇ ಸ್ಥಾನಮಾನ ಕೇಳಿದವನಲ್ಲ. ನನ್ನ ಅರ್ಹತೆ ಇದ್ದರೆ ನನ್ನ ಪರಿಗಣಿಸಿ, ಅವಕಾಶ ಯಾವುದಾದ್ರೆ ಈ ವಿಚಾರದಲ್ಲಿ, ಸಂಘಟನೆಯಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಅಂತ ಹೇಳಿ ಕ್ಲಾರಿಟಿ ಇರಬೇಕು. ಅದನ್ನು ಬಿಟ್ಟು ಜಾತಿಗೊಂದು, ಜಿಲ್ಲೆಗೊಂದು, ಎಷ್ಟೋ ಜನ ಮಂತ್ರಿಗಳಾಗಿದ್ದವರು ಕೇವಲ ತಿಂಗಳುಗಳಲ್ಲೇ ಮರೆಯಾಗಿದ್ದಾರೆ ಜನರ ಮನಸ್ಸಿನಿಂದ. ಆದರೆ 16 ವರ್ಷನಾದರೂ ಉಳಿಯುವಂಥ ವಿಚಾರವಂತರನ್ನು, ಪ್ರಾಮಾಣಿಕರನ್ನು, ಕ್ರಿಯಾಶೀಲ ವ್ಯಕ್ತಿತ್ವ ಇರೋರನ್ನು, ಸಮಾಜಮುಖಿಯಾಗಿ ಎಲ್ಲ ವರ್ಗದ ಜನರನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತಕ್ಕಂಥ ಮಂತ್ರಿಗಳನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ, ವಾಲ್ಮೀಕಿ ಆಶಯ. ನಾವು ಬರೇ ವಾಲ್ಮೀಕಿ ಹೆಸರು ಹೇಳೋರಲ್ಲ, ಪ್ರತಿನಿತ್ಯ ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಯನ್ನು ಮನನ ಮಾಡುವಂಥವನು, ಅಭ್ಯಾಸ ಮಾಡುವಂಥವನು, ಓದುವಂಥವನು. ಎಷ್ಟು ಜನಕ್ಕೆ ಆಯಾ ವಾಲ್ಮೀಕಿಯ ವಿಚಾರಧಾರೆ ಗೊತ್ತು? ಎಷ್ಟು ಜನ ಹೋಗಿ ಕೇಳಿ, ಎಷ್ಟು ಜನ ರಾಮಾಯಣ ಓದಿದ್ದಾರೆ? ನಾನು ನಮ್ಮ ಸಮಾಜದವರ ವಿರೋಧಿನೂ ಅಲ್ಲ, ಆದರೆ ನಮ್ಮ ಸಮಾಜದವ್ರಿಗೂ ಸಹ ಸಭ್ಯರಿಗೆ ಕೊಡಿ ಅಂತ ಹೇಳುವಂಥವನು.